ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 40ನೇ ಪುಣ್ಯ ಸ್ಮರಣೆಯನ್ನು ಕೋಲಾರದಲ್ಲಿ ನಿನ್ನೆ ಆಚರಿಸಲಾಯಿತು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಮೈಲಾರಪ್ಪ, ದಲಿತ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷ ಎಂ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಗದೀಶ್, ಜಗಜೀವನ್ ರಾಮ್ ಅವರು 30 ವರ್ಷಗಳ ಕಾಲ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಸಮಾಜದಲ್ಲಿನ ಅಶಕ್ತರ ಉದ್ಧಾರಕ್ಕಾಗಿ ಶ್ರಮಿಸಿದ್ದರು. ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದರೂ ಇಬ್ಬರ ಉದ್ದೇಶ ಶೋಷಿತರ ವಿಮೋಚನೆಯೇ ಆಗಿತ್ತು ಎಂದು ಹೇಳಿದರು. ಇನ್ನೊಂದು ಕಡೆ ಜಗಜೀವನ್ ರಾವ್ ಅವರು ಸಹ ಇರ್ತಾರೆ. ಅವರ ವಿಚಾರಧಾರೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ರೂ ಸಹ ಆದರೆ ಮುಖ್ಯ ಉದ್ದೇಶ ಬಡವರನ್ನ ಮೇಲ್ ತರಬೇಕನ್ನೋ ಉದ್ದೇಶ ಇರ್ತದೆ. ಅದಕ್ಕಾಗಿ ಅವರೇ ಮೇಲ್ಪಂಕ್ತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಮೈಲಾರಪ್ಪ, ಜಗಜೀವನ್ ರಾಮ್ ಶಾಲಾ ದಿನಗಳಲ್ಲಿಯೇ ಅಸ್ಪೃಶ್ಯತೆ ಮತ್ತು ಜಾತಿ ತಾರತಮ್ಯ ಎದುರಿಸಿ ಅದರ ವಿರುದ್ಧ ಸುದೀರ್ಘ ಹೋರಾಟ ನಡೆಸಿದ್ದರು ಎಂದು ತಿಳಿಸಿದರು. ಇನ್ನೊಂದು ಕುಂಡದಲ್ಲಿ ಮುಸ್ಲಿಂ ಪಾನಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ 3 ಕುಡಿಕೆಗಳಿತ್ತಲ್ಲ, ಆ 3 ಕುಡಿಕೆಗಳನ್ನ ಒಳಪಿಸಾಕ್ತಾರ. ಯಾಕೆ ಹಿಂದೂ ಪಾನಿ, ಮುಸ್ಲಿಂ ಪಾನಿ, ದಲಿತ ಪಾನಿ ಏನಿದೆಯೋ ಅಂತ ಹೋಗಿ ಆ ಕುಡಿಕೆಯನ್ನು ಒಳಪಿಸಾಕ್ತಾರೆ. ಎಂ ಚಂದ್ರಶೇಖರ್, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ತೀವ್ರ ಬಡತನ ಮತ್ತು ಹಸಿವಿನಿಂದ ಬಳಲುವ ಸ್ಥಿತಿ ಇತ್ತು. ಹಸಿರು ಕ್ರಾಂತಿಯ ಮೂಲಕ ಜಗಜೀವನ್ ರಾಮ್ ಅವರು ಭಾರತವನ್ನು ವಿಶ್ವದಲ್ಲಿಯೇ ಮಾದರಿ ದೇಶವನ್ನಾಗಿ ಮಾಡಿದ್ದರು ಎಂದು ಹೇಳಿದರು. ಬೆಳವಣಿಗೆ ಇದೆ ಭಾರತ. ಅಂತ ಪರಿಸ್ಥಿತಿಯಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯನ್ನ ಸೃಷ್ಟಿ ಮಾಡಿ ಇಡೀ ಪ್ರಪಂಚದಲ್ಲೇ ಮಾದರಿ ರಾಷ್ಟ್ರವನ್ನಾಗಿ ಮಾಡಿದಂಥ ಮಹೋನ್ನತ ನಾಯಕರು.